ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಗೀತ. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಸಂಡೇ. ಸೊ ನಾವು ಇವತ್ತು ಹೊರಗಡೆ ಹೊರಟಿದ್ದೀವಿ. ಅಂದರೆ ನಮ್ಮ ಮನೆ ದೇವರ ದರ್ಶನ ಮಾಡಲಿಕ್ಕೆ ಅಂದ್ಬಿಟ್ಟು ಆಂಜನೇಯ ಸ್ವಾಮಿಗೆ ಹೋಗ್ತಾಯಿದ್ದೀವಿ. ಇವತ್ತು ಹನುಮ ಜಯಂತಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ಹೊರಟಿದ್ದೀವಿ. ಟೈಮ್ ಇವಾಗ 11:30. ಸೊ ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಹನುಮ ಜಯಂತಿಯ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಹೊರಡಬೇಕಷ್ಟೇ. ತಿಂಡಿ ಎಲ್ಲ ಆಯಿತು. ತಿಂಡಿಗೆ ಪುಳಿಯೋಗರೆ ಮಾಡಿದೆ. ಸೊ ತಿಂಡಿ ನಂದು ಮತ್ತು ಪಾಪುದು ಆಯಿತು. ಸೊ ಇವತ್ತೇನು ಸ್ವೀಟ್ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು. ಸೊ ನೆನ್ನೆ ಮಾಡಿದ್ದೆ ಪಾಯಸ ಎಲ್ಲ ಇತ್ತಲ್ಲ, ಸೊ ಅದನ್ನೇ ತಿಂದ್ವಿ. ತಿಂಡಿ ಎಲ್ಲ ಆಯಿತು. ಎಲ್ಲ ಕೆಲಸ ಮುಗಿಸಿದ್ದೀನಿ. ನಮ್ಮ ಮನೆಯವ್ರು ಬಂದ ತಕ್ಷಣ ಹೊರಡೋದಷ್ಟೇ. ಸೊ ಅವರು ಬರ್ತಾಯಿದ್ದಾರೆ. ಬಂದು ಅವರು ರೆಡಿಯಾಗಿ ಹೊರಡಬೇಕಷ್ಟೇ. ನಾವು ಈಗ ಆಲ್ರೆಡಿ 11:30 ಆಗಿದೆ. ಅಲ್ಲಿಗೆ ಹೋಗೋಷ್ಟರೊಳಗಡೆ ಮಧ್ಯಾಹ್ನ ಆಗುತ್ತೆ. ಸೊ ನೋಡೋಣ ಹೇಗಿರುತ್ತೆ ಹನುಮ ಜಯಂತಿ ಅಂತ ಅಂದ್ಬಿಟ್ಟು. ಸೊ ನನ್ನ ಮಗ ಕೂಡ ಸ್ನಾನ ಎಲ್ಲ ಆಯಿತು. ತಿಂಡಿ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದಾನೆ. ಡ್ರೆಸ್ ಒಂದು ಚೇಂಜ್ ಮಾಡಬೇಕಷ್ಟೇ. ಸೊ ಇಲ್ಲೇ ಇದ್ದಾನೆ ನೋಡಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ರೆಡಿಯಾಗಿದ್ದೀವಿ. ಇಬ್ಬರು ಮ್ಯಾಚಿಂಗ್ ಹಾಕಿದ್ದೀವಿ ಅಲ್ವ ಚಿನ್ನಿ? ನನಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಕಾಂಬಿನೇಷನಲ್ಲಿ ಬಟ್ಟೆ ಹಾಕೋದು ಅಂತಂದರೆ. ನಾನು, ನನ್ನ ಮಗ, ನನ್ನ ಹಸ್ಬೆಂಡ್ ಆಗಿರ್ಬೋದು, ಈ ಥರ ಕಾಂಬಿನೇಷನಲ್ಲಿ ಬಟ್ಟೆ ಹಾಕ್ಕೊಳ್ಳೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಇವ್ರ ಹತ್ರ ಕೂಡ ಸ್ಕೈ ಬ್ಲೂ ಇತ್ತು, ನನ್ನ ಹತ್ರ ಕೂಡ ಇತ್ತು. ಸೊ ಹಾಗಾಗಿ ನೋಡಿ, ಇಲ್ಲಿ ಕೋತಿ ಚೇಷ್ಟೆ ಮಾಡ್ತಿರೋದು. ಏಯ್ ಹಾಯ್ ಮಾಡು. ಹಾಯ್ ಹಾಯ್. ಪೋಲಿ ಇದು ಪೋಲಿ. ಸೊ ನಾವು ಹೊರಡುವಾಗ ಸಿಗ್ತೀನಿ ನಾನು. ಸೊ ಇನ್ನೇನಿಲ್ಲ, ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಸೊ ಅವರಪ್ಪ ಕೂಡ ಬಂದರು. ಗಾಡಿ ಬಂತು ಇವಾಗ ನಮ್ಮದು. ಸೊ ಈಗ ಒಂದು 10 ನಿಮಿಷ ಆದಮೇಲೆ ಹೊರಡ್ತೀವಿ ಅಷ್ಟೇ. ಸೊ ಯಾವುದು ನಿಮಗೆ ಅಪ್ಡೇಟ್ ಮಾಡ್ತೀನಿ, ಹೊರಡುವಾಗ ಸಿಗ್ತೀನಿ ನಾನು. ಸೊ ಅವರು ಕೂಡ ಬಂದರು. ಅವ್ರ ಹತ್ರ ಸ್ಕೈ ಬ್ಲೂ ಕಲರ್ ಟೀ ಶರ್ಟ್ ಇತ್ತು, ಶರ್ಟ್ ಇರಲಿಲ್ಲ. ಸೊ ಹಾಗಾಗಿ ಬೇಡ, ಇದೇ ಶರ್ಟ್ ಹಾಕಿ ಅಂತ ಹೇಳಿ. ಸೊ ಇವಾಗ ರೆಡಿಯಾಗಿದ್ದೀವಿ, ಹೊರಡಬೇಕಷ್ಟೆ. ಹಾಯ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಇವಾಗ 1 ಗಂಟೆ ಆಗಿದೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಸೊ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಈಗ ಹೊರಡಬೇಕು. ಸೊ ಹೊರಡೋಣ ಬನ್ನಿ. ರೆಡಿಯಾಗಿ ನಿಂತ್ಕೊಬಿಟ್ಟಿದ್ದಾರೆ ಇಬ್ರು. ಫ್ರೆಂಡ್ಸ್, ಬಂದ್ವಿ ಇವಾಗ ನಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇಲ್ಲಿಂದನೂ ಕೂಡ ಜಾತ್ರೆ ಕಟ್ಟಿದ್ದು. ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಈ ವರ್ಷ ಅಷ್ಟೊಂದೇನು ಜನ ಇರಲಿಲ್ಲ. ಲಾಸ್ಟ್ ಟೈಮ್ ತುಂಬ ಜನ ಇದ್ದರು. ಸ್ವಲ್ಪ ಕಡಿಮೆನೇ ಇತ್ತು ರಶ್ಶು. ಸೊ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಗೊಂಡ್ವಿ. ತುಂಬ ಏನು ರಿಸ್ಕ್ ಅನ್ನಿಸ್ಲಿಲ್ಲ ಈ ವರ್ಷ. ಸೊ ದರ್ಶನನೂ ಕೂಡ ಅಷ್ಟೇ ತುಂಬ ಚೆನ್ನಾಗಾಯಿತು. ನಿಧಾನವಾಗಿ ಚೆನ್ನಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವಿವಾಗ. ಸೊ ಅಲ್ಲಿಂದ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವ್ರ ಮೆರವಣಿಗೆ ಇರೋದೆಲ್ಲ ಸಂಜೆ ಇತ್ತು. ಸೊ ಹಾಗಾಗಿ ಫಸ್ಟ್ ಪೂಜೆ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ಹೋದ್ವಿ. ತುಂಬ ರಶ್ ಇತ್ತು. ಸೊ ನಾವು ಬಂದಮೇಲಂತೂ ಇನ್ನೂ ಸಿಕ್ಕಾಪಟ್ಟೆ ರಶ್ ಆಯಿತು. ಸೊ ಫಸ್ಟ್ ಕ್ಯೂ ನಿಂತಿದ್ದೀವಿ ಇವಾಗ ಪೂಜೆಗೆ ಅಂದ್ಬಿಟ್ಟು. ನನ್ನ ಮಗ ಕೆಳಗಡೆ ನಿಂತಿದ್ದೆ. ಸೊ ಹಾಗಾಗಿ ಅವ್ನು ಕಾಣಿಸಿಲ್ಲ. ಅದಾದಮೇಲೆ ದರ್ಶನ ಕೂಡ ಅಷ್ಟೇ ತುಂಬ ಚೆನ್ನಾಗಾಯಿತು. ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಸೊ ನಾವು ಪೂಜೆ ಮುಗಿಸ್ಕೊಂಬರೋಷ್ಟ್ರೊಳಗಡೆ ಅಮ್ಮ ಅಪ್ಪ ಇಬ್ಬರು ಕೂಡ ಬಂದರು. ಸೊ ಅವರು ಕೂಡ ಕ್ಯೂವಲ್ಲಿ ನಿಂತಿದ್ರು. ಅವ್ರು ತುಂಬ ಹಿಂದೆ ಇದ್ದರು. ಸೊ ನಾವು ಫಸ್ಟ್ ಹೋಗಿದ್ದಲ್ವ, ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಕೂತಿದ್ವಿ ನಾವು. ಸೊ ಅವ್ರು ಪೂಜೆ ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ದೇವಸ್ಥಾನದ ಒಳಗಡೆ ಕೂಡ ಕೂತಿದ್ವಿ. ಸೊ ಅಷ್ಟರೊಳಗಡೆ ನನ್ನ ಮಗ ಆಟ ಆಡಿಕೊಂಡು ಅಲ್ಲಿ ಗಂಟೆ ಹೊಡೆಸು ಅಂತಂದ್ಬಿಟ್ಟು ಅವ್ರ ಪಪ್ಪನ ಹತ್ರ ಹೇಳ್ತಾ ಇದ್ದ. ಸೊ ಮೇಲೆತ್ತಿ ಅಲ್ಲಿ ಹೊಡೆಸ್ತಾ ಇದ್ರು ಗಂಟೆನ. ಸೊ ಅದಾದಮೇಲೆ ಕೆಲವೊಂದು ಫೋಟೋ ತಗೊಂಡ್ವಿ. ಸೊ ಇಲ್ಲಿ ಸೆಲ್ಫಿ ತಗೋತಾ ಇದ್ದೆ. ಸೊ ನನ್ನ ಮಗ ಅಂತೂ ನಿಲ್ತಾನೆ ಇರಲಿಲ್ಲ, ಬರ್ತಾನೂ ಇರಲಿಲ್ಲ ಫೋಟೋಗೆ. ಸೊ ಹಾಗಾಗಿ ನಾವು 4 ಜನ ತಗೊಂಡ್ವಿ ಇವಾಗ. ಅದಾದಮೇಲೆ ಕುಶಾಲನಗರಕ್ಕೆ ಹೋಗೋಣ, ಅಲ್ಲಿ ಇನ್ನೂ ಚೆನ್ನಾಗಿತ್ತು ನೈಟು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕುಶಾಲನಗರಕ್ಕೆ ಹೋಗ್ತಾ ಇದ್ವಿ. ಅದಾದಮೇಲೆ ಇಲ್ಲಿ ಕೂಡ್ಗೆಲ್ಲೂ ಕೂಡ ಹನುಮ ಜಯಂತಿ ಮಾಡ್ತಾಯಿದ್ರು. ಸೊ ಹಾಗಾಗಿ ಅದರದ್ದು ಕೂಡ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತಗೊಂಡೆ. ಅದಾದಮೇಲೆ ಕುಶಾಲನಗರದಲ್ಲಿ ಸಂಜೆ 7:30 ಇತ್ತು.
ಅಷ್ಟೊತ್ತವರೆಗೆ ಏನು ಮಾಡೋದು ಅಂದ್ಬಿಟ್ಟು ನಿಸರ್ಗಧಾಮಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ನಿಸರ್ಗಧಾಮಕ್ಕೆ ಕೂಡ ಬಂದ್ವಿ. ಅದಾದಮೇಲೆ ನಾವು ನಿಸರ್ಗಧಾಮಕ್ಕೆ ಬಂದ್ವಿ. ಇನ್ನೂ ತುಂಬ ಟೈಮ್ ಇತ್ತಲ್ವ, ಸಂಜೆ 7:30 ಇದ್ದಿದ್ದು. ಸೊ ಹಾಗಾಗಿ ನಿಸರ್ಗಧಾಮದಲ್ಲಿ ಬಂದ್ವಿ. ತುಂಬ ದಿನ ಆಗಿತ್ತು ಬಂದು ನಾವು. ಸೊ ಅದಾದಮೇಲೆ ಟಿಕೆಟ್ ತೊಗೋಬೇಕಿತ್ತು. ಸೊ ಟಿಕೆಟ್ ತೊಗೊಳ್ಳೋಣ ಅಂದ್ಬಿಟ್ಟು ಒಳಗಡೆ ಎಂಟ್ರಿ ಫೀಸ್ ತೊಗೋಬೇಕು ಒಳಗಡೆ ಹೋಗೋದಕ್ಕೆ. ಸೊ ಅಲ್ಲಿಗೆ ಅಂದ್ಬಿಟ್ಟು ಬಂದು ನೋಡಿದ್ವಿ. ಅಪ್ಪ ಸಿಕ್ಕಾಪಟ್ಟೆ ರಶ್ ಇತ್ತು. ಎಷ್ಟು ಜನ ಇದ್ದರು ಅಂದರೆ, ನಾವು ಆಲ್ರೆಡಿ ಅಲ್ಲಿಗೆ ಬಂದಿದ್ದೆ 5 ಗಂಟೆ, 6 ಗಂಟೆಗೆ ಟಿಕೆಟ್ ಕ್ಲೋಸ್ ಅಂತ ಹೇಳಿದ್ರು. ಸೊ ನೋಡಿ ಎಷ್ಟು ಕ್ಯೂ ಇದೆ ಅಂತ ಅಂದ್ಬಿಟ್ಟು ಜನಗಳು ನೋಡ್ಬಿಟ್ಟೆ ನಮಗೆ ಬೇಡ ಇನ್ನೊಂದಿನ ಬರೋಣ ಅಂತ ಅನ್ನಿಸ್ಬಿಡ್ತು. ಸೊ ಹಾಗಾಗಿ ಅದರೊಳಗಡೆ ಹೋಗಲಿಲ್ಲ ನಾವು, ಮತ್ತೆ ರಿಟರ್ನ್ ಬಂದ್ವಿ. ಅದರೊಳಗಡೆ ಹೋಗಲಿಲ್ಲ, ಅಲ್ಲಿ ಒಳಗಡೆ ಹೋಗಲಿಲ್ಲ. ಅದಾದಮೇಲೆ ಅಕ್ವೇರಿಯಮ್ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನೋಡಿ ಇಲ್ಲಿ ಬಾಕ್ಸ್ ಒಳಗಡೆ ಹಾವಿಟ್ಟಿದ್ರು ಅಲ್ಲಿ. ಸೊ ಅದು ಕೈಲೆಲ್ಲ ಫೋಟೋ ತೆಗೆಸ್ಕೊಳ್ಳೋಕ್ಕೆಲ್ಲ ಕೊಡ್ತಿದ್ರು. ಬಟ್ ನಂಗೆ ಹಾವು, ಸ್ವಲ್ಪ ಪ್ರಾಣಿಗಳಂದರೆ ಸ್ವಲ್ಪ ಭಯ. ಈ ಥರ ಬರ್ಡ್ಸ್ ಮತ್ತು ಮೀನು ಈ ಥರ ಎಲ್ಲ ನೋಡೋದಂದರೆ ಖುಷಿ ಪಡ್ತೀನಿ. ಬಟ್ ಕೆಲವೊಂದನ್ನು ನೋಡಿದ್ರೆ ಭಯ ಆಗುತ್ತೆ. ಸೊ ಹಾಗಾಗಿ ಫೋಟೋ ಎಲ್ಲ ಬೇಡ ಅಂತಂದ್ಬಿಟ್ಟು ಬಂದುಬಿಟ್ವಿ. ಸೊ ಇದಾದಮೇಲೆ ಒಳಗಡೆ ಹೋದ್ವಿ. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ. ನಮಗಂತೂ ಫುಲ್ ಖುಷಿಯಾಗಿತ್ತು, ಅವನೇ ಹ್ಯಾಪಿಯಾಗಿದ್ದಿದ್ದು ನೋಡಿ. ಅವನಂತೂ ಬರೋಕ್ಕೆ ರೆಡಿ ಇರಲಿಲ್ಲ ಅಲ್ಲಿಂದ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ. ಸೂಪರಾಗಿದೆ ಪ್ಲೇಸ್ ಅಂತೂ. ನಿಸರ್ಗಧಾಮದಲ್ಲಿದ್ದೀವಿ ನಾವು. ಸೊ ಪ್ಲೇಸ್ ಅಂತೂ ಸೂಪರಾಗಿದೆ. ಅಕ್ವೇರಿಯಂಗಳಿದೆ ಅಂತ, ಅಕ್ವೇರಿಯಂ ಇದು ಸೂಪರಾಗಿದೆ. ಒಳಗಡೆ ಹೋಗೋಕ್ಕಾಗಲಿಲ್ಲ. ಸೊ ಹೊರಗಡೆ ಅಕ್ವೇರಿಯಂ ಇತ್ತು. ಸೊ ಇದನ್ನೇ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಸೂಪರಾಗಿದೆ ಮಾತ್ರ. ಫೀಲ್ ಈಸ್ ವೆರಿ ಗುಡ್. ಫ್ರೆಂಡ್ಸ್, ಇದು ಅದಕ್ಕಿಂತ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಚಿಕ್ಕ ಚಿಕ್ಕದು ಫಿಶ್ಗಳಿದು. ಸೊ ಇದಂತೂ ಫುಲ್ ಕ್ಯೂಟಾಗಿತ್ತು. ಕಲರ್ ಫಿಶ್ಶು. ಸೊ ನೋಡೋಕ್ಕಂತೂ ತುಂಬ ಕ್ಯೂಟ್ ಮುದ್ದಾಗಿತ್ತು. ಸೊ ಇದಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇನ್ನೂ ಸ್ವಲ್ಪ ಕ್ಲೀನ್ನೆಸ್ ಆಗಿ ಇಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಇಟ್ಕೋಬೋದಿತ್ತು ಅನ್ನಿಸ್ತಿತ್ತು. ಅದಾದಮೇಲೆ ಇನ್ನೊಂದು ಏರಿಯಾ ಇದು. ಸೊ ಒಂದೊಂದು ಏರಿಯಾಗೂ ಕೂಡ ಒಬ್ಬೊಬ್ಬರು ಮೇಂಟೆನೆನ್ಸ್ ಇಟ್ಟಿದ್ದಾರೆ. ಸೊ ಇನ್ನೂ ಚೆನ್ನಾಗಿ ಇಟ್ಕೋಬೋದಿತ್ತು ಅನ್ನೋದು ಅನ್ನಿಸ್ತಾ ಇತ್ತು. ಸೊ ಇದಾದಮೇಲೆ ಬರ್ಡ್ಸ್ಗಳೆಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಬರ್ಡ್ಸ್ಗಳಂತೂ ತುಂಬ ಕಡಿಮೆ ಆಗಿಬಿಟ್ಟಿದೆ. ತುಂಬ ಜಾಸ್ತಿ ಇರ್ತಾಯಿತ್ತು. ಈ ಸಲ ತುಂಬ ಕಡಿಮೆ ಇದೆ. ಅಂದರೆ ನೀಟಾಗಿ ಇಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಇಟ್ಕೋಬೋದಿತ್ತು ಮತ್ತು ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ಬರ್ಡ್ಸ್ಗಳನ್ನೆಲ್ಲ ನೋಡಿಕೊಂಡು ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ಏರಿಯಾ ಇದೆ ನೋಡಿ, ಅದಂತೂ ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು. ಸೊ ಇದು ಒರಿಜಿನಲ್ ಅಂತೆ. ನಾನು ಸುಮ್ಮನೆ ಅದು ಪಿಕ್ಚರ್ ತೊಗೊಳಕ್ಕೆ ಇಟ್ಟಿರೋದು ಅಂತ ಅಂದ್ಕೊಬಿಟ್ಟಿದ್ದೆ. ಸೊ ನೋಡಿ ಇಲ್ಲಿ ಹಾವು ಎಲ್ಲ ನೋಡಿ ಭಯ ಆಯಿತು. ನಾನು ಅದ್ರ ಪಕ್ಕದಲ್ಲೇ ಹೋಗಿದ್ದೀನಿ. ಆಮೇಲೆ ಹೇಳಿದ್ರು ಒರಿಜಿನಲ್ಲೇ ಅಂತಲೇ ಹೇಳಿದ್ರು. ಬಟ್ ಏನೂ ಮಾಡಲಿಲ್ಲ. ಸೊ ಆದರೆ ಭಯ ಆಯಿತು ಅಷ್ಟೇ. ಇದೆಲ್ಲ ನೋಡಿಕೊಂಡು ಬರೋಕ್ಕೆ ಮನಸ್ಸು. ಈ ಏರಿಯಾ ಅಂತೂ ನನಗೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಭಯ ಆಗ್ತಿತ್ತು. ಚೆನ್ನಾಗಿತ್ತು, ಬಟ್ ನನಗೆ ಭಯ ಆಗ್ತಿತ್ತು ಅಷ್ಟೇ. ಅದಾದಮೇಲೆ ರ್ಯಾಬಿಟ್ಟು ಮತ್ತು ಕೋಳಿಗಳು ಕೂಡ ಸಾಕಿದ್ರು, ದಪ್ಪ ಕೋಳಿಗಳು. ಸೊ ಅವೆಲ್ಲ ನೋಡ್ಕೊಂಡು ಬಂದ್ವಿ. ಸೊ ಮೊಲ ಬಂದು 2 ಇದ್ದಿದ್ದು, ಜಾಸ್ತಿ ಏನು ಇರಲಿಲ್ಲ ಅಲ್ಲಿ. ಸೊ ನನ್ನ ಮಗ ಇಲ್ಲಿ ಆಟ ಆಡಬೇಕು ಅಂತಿದ್ದ, ಬಟ್ ಅಲ್ಲಿ ಅಷ್ಟೊಂದು ಕ್ಲೀನಾಗಿ ಇರಲಿಲ್ಲ. ಸೊ ಹಾಗಾಗಿ ನಾವು ಅಲ್ಲೇನು ಜಾಸ್ತಿ ಹೊತ್ತೇನು ಇರಲಿಲ್ಲ. ಸೊ ಅದಾದಮೇಲೆ ಮತ್ತೆ ವಾಪಸ್ ರಿಟರ್ನ್ ಬಂದ್ವಿ ಬರ್ಡ್ಸ್ಗಳು ನೋಡೋಕ್ಕೆ. ಇದು ತುಂಬ ಕ್ಯೂಟ್ ಅನ್ನಿಸ್ತಿತ್ತು. ಆ್ಯಪಲ್ ತಿಂತಾಯಿತ್ತು. ಸೊ ನನಗೆ ಈ ಏರಿಯಾ ಅಂತೂ ಸಿಕ್ಕಾಪಟ್ಟೆ ಭಯ ಆಯಿತು. ಈ ಥರ ಎಲ್ಲ ನೋಡೋಕೆ ನಂಗೆ ಇಷ್ಟ ಆಗೋದಿಲ್ಲ. ಅಂದರೆ ಭಯ ಜಾಸ್ತಿ ಇರುತ್ತೆ ಅಷ್ಟೇ. ಏನೋ ಒಂಥರ ಪಕ್ಕದಲ್ಲೇ ಬತ್ತೇನೋ, ಕೆಳಗಡೆನೇ ಓಡಾಡ್ತಿದೆಯೋ ಏನೋ ಅನ್ನೋ ಥರ ಫೀಲ್ ಆಗುತ್ತೆ. ಬರ್ಡ್ಸ್ಗಳೆಲ್ಲ ಆದರೆ ತುಂಬ ಇಷ್ಟಪಟ್ಟು ನೋಡ್ತೀನಿ. ಬಟ್ ಈ ಥರ ಮೊಸಳೆಗಳದ್ದು ಇದ್ರದ್ದು ಎಲ್ಲ ಇತ್ತಲ್ವ. ಸೊ ಸ್ವಲ್ಪ ಭಯ ಇತ್ತು ಅಷ್ಟೇ. ನೋಡಿ ಹೇಗಿದೆ ಅಂತಂದ್ಬಿಟ್ಟು ಇದೆಲ್ಲ ನೋಡೋಕ್ಕೆ ಸ್ವಲ್ಪ ಭಯನೇ ಇತ್ತು ನನಗೆ. ಸೊ ಹಾಗಾಗಿ ಜಾಸ್ತಿ ಹೊತ್ತಿದ್ದು ಅದನ್ನು ಶೂಟ್ ಮಾಡ್ಕೊಳ್ಳಿಲ್ಲ ನಾನು. ಹೆಚ್ಚಾಗಿ ಬರೀ ಬರ್ಡ್ಸ್ಗಳನ್ನೇ ಜಾಸ್ತಿ ಶೂಟ್ ಮಾಡಿದ್ದೀನಿ. ಸೊ ಅದಾದಮೇಲೆ ಶಾಪ್ಗಳಿಗೆ ಬಂದ್ವಿ, ಏನಾದ್ರು ತೊಗೊಳ್ಳೋಣ ನೋಡೋಣ ಅಂತಂದ್ಬಿಟ್ಟು. ಸೊ ಅದಾದಮೇಲೆ ಹೇಳಿದ್ರು ನಮ್ಮ ಮನೆಯವರು ಕುಶಾಲನಗರ ಹೋಗಬೇಕು ಮತ್ತು ನೈಟ್ ಫಂಕ್ಷನ್ ಇರೋದು.
ಅಲ್ಲೆಲ್ಲ ಇಟ್ಕೊಂಡು ಓಡಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು, ಸೊ ಹಾಗಾಗಿ ಜಾಸ್ತಿ ಏನು ತೊಗೊಳ್ಳಿಲ್ಲ ನಾನು. ಏನು ತೊಗೊಳ್ಳೇ ಇಲ್ಲ, ಏಕೆಂದರೆ ಬೈಕಲ್ಲಿ ಹೋಗಿರೋದ್ರಿಂದ ಸುಮ್ಮನೆ ತಗೊಂಡು ಇಟ್ಕೊಂಡು ಓಡಾಡೋಕೆ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ವಾಪಸ್ ಬಂದುಬಿಟ್ಟೆ. ಮತ್ತೆ ಬರ್ತೀವಲ್ಲ, ಯಾಕೆಂದರೆ ಒಳಗಡೆ ಹೋಗಿರಲಿಲ್ವಲ್ಲ, ಸೊ ಹಾಗಾಗಿ. ಅದಾದಮೇಲೆ ಅವ್ರ ಫ್ರೆಂಡ್ಸ್ ಮನೆಗೆ ಹೋದ್ವಿ, ಅಲ್ಲಿಂದ ನೈಟ್ ಬಂದ್ವಿ. ಸೊ ಅದನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಸೊ ಅದಾದಮೇಲೆ ನೈಟ್ ಬರುವುದಕ್ಕೆ 7:30 ಆಗಿತ್ತು. ಸೊ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು. ಸೊ ಇದರಲ್ಲಿ ಏನಂದರೆ ನಾವು ಡ್ಯಾನ್ಸ್ ಮಾಡಿದ ವೀಡಿಯೋ ಎಲ್ಲ ಮಿಸ್ ಆಗಿಬಿಟ್ಟಿದೆ. ಸೊ ಸಾರಿ. ಸೊ ಈಗ ಎಷ್ಟಿದೆ ಅಷ್ಟು ವೀಡಿಯೋ ಹಾಕ್ತೀನಿ ನಾನು. ಅದಾದಮೇಲೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂದ್ಬಿಟ್ಟು ಬಂದ್ವಿ ನಾವು. ಸೊ ಎಲ್ಲರೂ ಮಕ್ಕಳು, ನಾವು, ಅಕ್ಕ ಎಲ್ಲರೂ ಕೂಡ ತಿಂತಾಯಿದ್ವಿ. ನಾನು ಮತ್ತು ನಮ್ಮ ಹಸ್ಬೆಂಡ್ ಫ್ರೆಂಡ್ ಇದ್ದಾರಲ್ವ, ಅವ್ರ ವೈಫು. ಸೊ ನಿಂತಿದ್ದೀವಿ. ಫ್ರೆಂಡ್ಸ್ ಅದಾದಮೇಲೆ ಮನೆಗೆ ಬಂದ್ವಿ. ಸೊ ಅಮ್ಮನ ಮನೇಲಿ ಉಳ್ಕೊಂಡ್ವಿ. ಸೊ ಊಟಕ್ಕೆ ಮೀನು ಸಾಂಬಾರು ಮಾಡಿದರು. ಸೊ ಊಟ ಮಾಡ್ತಾಯಿದ್ದೀವಿ. ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ಮತ್ತೆ ನಿಮಗೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ, ಸಿ ಯು.